ಬೆಂಗಳೂರಿನ ಬ್ಯೂಟಿಫುಲ್ ಪ್ಲೇಸ್, ಬೆಂಗಳೂರಿನ ಬಾರ್ಡರ್ ಬನ್ನೇರುಘಟ್ಟಗೆ ಹತ್ತಿರ ಇರುವಂಥ ರಾಗಿಕಣಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ರಾಗಿಕಣಗೆ ಬಂದಿದ್ದೇವೆ. ಒಂದು ಸುಂದರ ಭಾನುವಾರದ ಮುಂಜಾನೆ. ಈ ಮುಂಜಾನೆಗೆ ಇನ್ವೈಟ್ ಮಾಡೋದಕ್ಕೆ ನಮ್ಮ ಡಾಗೇಶ್ ಅವರು ಬಂದಿದ್ದಾರೆ. ಹಲೋ ಡಾಗೇಶ್. ಹಲೋ 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 ಡಾಗೇಶ್. ಹಲೋ 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 ಹಾಯ್. ಸೊ ಇದು ನಮ್ಮ ರಾಗಿಕಣ. ಸೊ ನೋಡಿ ಹೆಂಗಿದೆ ರಾಗಿಕಣ, ಎಂಟ್ರೆನ್ಸ್ ಹೆಂಗಿರುತ್ತೆ. ಬೆಂಗಳೂರಿನಿಂದ ಆಚೆ ಇದೆ ಈ ರಾಗಿಕಣ ಅಂತ. ಪ್ರತಿ ಭಾನುವಾರ ಇಲ್ಲಿ ಸಂತೆ ನಡೆಯುತ್ತೆ. ಆರ್ಗ್ಯಾನಿಕ್ ಹಣ್ಣು ಮತ್ತು ತರಕಾರಿಗಳು, ಇನ್ನೂ ಅನೇಕ ವಿಧವಾದ ವಸ್ತುಗಳು ಸಿಗುತ್ತೆ ಇಲ್ಲಿ. ಸೊ ವೆಲ್ಕಮ್ ಟು ಕನ್ನಡ ಯೂಟ್ಯೂಬ್ ಚಾನಲ್. ಹಿಂದೆ ಇದು ಕಲಿಯುವ ಯೂಟ್ಯೂಬ್ ಚಾನಲ್ ಅಂತ ಹೆಸರಿತ್ತು. ಕಾಪಿರೈಟ್ ಸ್ಟ್ರೈಕಿಂದ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಬೇರೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ವಿ. ನೋಡಿ, ನಮ್ಮ ಮಂಡ್ಯ ಕಡೆ ಕಾಣುತ್ತಲ್ಲ ಹುಲ್ಲು, ಈ ಹಸುಗಳಿಗೆಲ್ಲ ದನಗಳಿಗೆಲ್ಲ ಬಳಸ್ತಾರಲ್ಲ, ಸೊ ಆ ಥರ ಇದೆ ಇದು ಹುಲ್ಲು. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಮಂಡ್ಯ ಫೀಲೇ ಬರುತ್ತೆ ಇಲ್ಲಿ. ಸಿ ಬ್ಯೂಟಿಫುಲ್ ಅಲ್ಲ, ಈ ತೆಂಗಿನ ಮರಗಳು. ಸಿ ಎಷ್ಟು ಚೆನ್ನಾಗಿದೆ ಜಾಗ, ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಇನ್ನೂ ಒಂದು ವಿಷಯ ಏನು ಅಂದರೆ, ಪೂರ್ಣಚಂದ್ರ ತೇಜಸ್ವಿ ಅವರ ಗ್ಯಾಲ್ರಿ ಕೂಡ ಮಾಡಿದ್ದಾರೆ. ಇಂಟ್ರೆಸ್ಟ್ ಇರೋರು ಬಂದು ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ಭಾನುವಾರ ಮಾತ್ರ ಎಂಟ್ರಿ ಇರುತ್ತೆ. ಸೊ ನೋಡಿ, ಪಾರ್ಕಿಂಗಿಗೆ ಈ ಥರ ವ್ಯವಸ್ಥೆ ಇರುತ್ತೆ. ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ಸೀನಿಕ್ ಆಗಿದೆ ಪ್ಲೇಸು. ಗ್ರೀನರೀಸ್, ಫುಲ್ ಆಫ್ ಗ್ರೀನರೀಸ್. ಆ ಕಡೆ ಒಂದು ಕೆರೆ ಬೇರೆ ಬರುತ್ತೆ, ಚೆನ್ನಾಗಿದೆ. ಆ ಜಾಗನೂ ಚೆನ್ನಾಗಿರುತ್ತೆ. ಸೊ ಇದು ಎಂಟ್ರಿ, ರಾಗಿಕಣಗೆ ಎಂಟ್ರಿ. ಸೊ ಒಳಗಡೆ ಹೋಗಿ ವಿಡಿಯೋ ಮಾಡಲಾ ಇಲ್ಲ ವಿಡಿಯೋನ ಇಲ್ಲೇ ಕಟ್ ಮಾಡಲಾ ತೋರಿಸ್ತೀನಿ ಬನ್ನಿ, ಹಂಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ದೇಸಿ ಹಸಿಗಳನ್ನೆಲ್ಲ ಸಾಕಿದ್ರು, ಬಟ್ ಇವಾಗಿಲ್ಲ. ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ ಹೂವು, ಚೆನ್ನಾಗಿರುತ್ತೆ ಈ ಥರ ಫೀಲ್. ಈ ಥರ ವೀಕೆಂಡಲ್ಲಿ ಒಂದು ಸತಿನಾದ್ರು ಬರಬೇಕು. ಒಂದು ಸತಿ ಬಂದರೆ ಪೀಸ್ ಆಗುತ್ತೆ, ಮನಸ್ಸೆಲ್ಲ ತಂಪಾಗೋಗುತ್ತೆ. ಎಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. ಸಿ, ಇದು ಒಂದು ಇಂಪಾರ್ಟೆಂಟ್ ಪ್ಲೇಸ್. ಇದೇನಂದರೆ, ಇದು ತಾವರೆ ಹೂವಿನ ಕೊಳ. ನೋಡಿ ಹೆಂಗಿದೆ, ಕೂತ್ಕೊಳ್ಳೋಕೆ ಒಳ್ಳೆ ಜಾಗ ಇದೆ. ಅದೇ ಪೂರ್ಣಚಂದ್ರ ತೇಜಸ್ವಿ ಅವರ ಆರ್ಟ್ ಗ್ಯಾಲರಿ. ಹತ್ತಿರ ಹೋಗಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಬನ್ನಿ. ಈ ಥರ ಇದೆ. ಕಮಲದ ಹೂವು, ಕಮಲದ ಕಣ್ಣೋಳೆ, ಕಮಲನಾಭನ ಹೃದಯ ಬಾಮ ಸಾಂಗ್ ನೆನಪಾಗ್ತಿದೆ. ಈ ಥರ ಇದೆ ನೋಡಿ, ಇಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಸುತ್ತ ಹೆಂಗಿದೆ ಅಂತ ತೋರಿಸ್ತೀನಿ. ಸಿ, ಜಸ್ಟ್ ಬ್ಯೂಟಿಫುಲ್ ವೆದರ್, ಚಿಲ್ಲಿಂಗ್ ವೆದರ್. ಮಾರ್ನಿಂಗ್, ಅರ್ಲಿ ಮಾರ್ನಿಂಗು. ಎಷ್ಟು ಚೆನ್ನಾಗಿದೆ ಜಾಗ. ಇಲ್ಲಿ ಕೂತ್ಬಿಟ್ರೆ ಸಮಯ ಆರಾಮಾಗಿ ಕಳೆದೋಗುತ್ತೆ. ಅದು ರಾಮಕೃಷ್ಣ ಆಶ್ರಮ ಶಾಲೆ ಅನಿಸುತ್ತೆ, ಆಡಿಟೋರಿಯಂ ನೋಡಿ ಅದೇನೆ. ಸೊ ಎಂಟ್ರಿ ಅಲ್ಲಿದೆ, ಹೋಗೋಣ ಬನ್ನಿ. ಸಿ ಯು ಇನ್ ದ ರಾಗಿಕಣ ಸಂತೆ. ನೋಡಿ, ಇದೇನೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ. ಇಲ್ಲಿ ಫೋಟೋ ಗ್ಯಾಲರಿ, ಆರ್ಟ್ ಗ್ಯಾಲರಿ ಎಲ್ಲ ಇದೆ, ಆಮೇಲೆ ತೋರಿಸ್ತೀನಿ. ಸೊ ಇದೇ ರಾಗಿಕಣ ಎಂಟ್ರೆನ್ಸ್ ಈ ಥರ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಂಟ್ರೆನ್ಸಲ್ಲೇ ಒಂಥರ ಇನ್ವೈಟ್ ಮಾಡ್ತಿದೆ ಫ್ಲವರ್ಸ್, ಚೆನ್ನಾಗಿದೆ. ಇನ್ನೊಂದು ವಿಶೇಷ ಏನಂದರೆ,
ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಇಲ್ಲೂ ಇದನ್ನು ಬಗ್ಗಿಸ್ಕೊಂಡು ಹೋಗ್ಬೇಕು, ತಲೆ ಬಗ್ಗಿಸ್ಕೊಂಡು ಕೈ ಮುಗಿದು ಒಳಗೆ ದೇಗುಲ ಇದು ಆ ಥರ ಫೀಲಿಂಗ್ ಅನಿಸುತ್ತೆ ಇದು. ಬ್ಯೂಟಿಫುಲ್. ಕಂಪ್ಲೀಟ್ ದಾಸವಾಳ ಹೂವು ಗಿಡಗಳು ಹಾಕಿದ್ದಾರೆ. ಅಲ್ಲಿ ಒಳಗಡೆ ನಮಗೆ ರಾಗಿ ಕಣ ಸಿಗುತ್ತೆ. ತೋರಿಸ್ತೀನಿ ಏನೇನು ಸಿಗುತ್ತೆ ರಾಗಿ ಕಣ ಒಳಗಡೆ. ಇದು ಆ್ಯಕ್ಚುಲಿ ನೋಡಿ ಸ್ಕೂಲ್ ಆಗಿರುತ್ತೆ. ಇದು ಬೇರೆ ದೇಶದಲ್ಲಿ ಸ್ಕೂಲ್ ಇರುತ್ತೆ. ಹುಲ್ಕೂಲ್ ಮುನಿಸ್ವಾಮಪ್ಪ ವೆಂಕಟ ಮುನಿವೆಂಕಟಮ್ಮ ಧರ್ಮದತ್ತಿ ಅವರ ಸಂಬಂಧಪಟ್ಟ ಪ್ರೈವೇಟ್ ಪ್ರಾಪರ್ಟಿ ಇದು. ಸೊ ಬನ್ನಿ. ಇದೇ ನೋಡಿ ರಾಮಕೃಷ್ಣ ಸಮಗ್ರ ಶಿಕ್ಷಣ ಸಂಸ್ಥೆ. ಬೇರೆ ದೇಶದಲ್ಲಿ ಇಲ್ಲಿ ಶಾಲೆ ನಡೆಯುತ್ತೆ. ವೀಕೆಂಡ್ ಭಾನುವಾರ ಮಾತ್ರ ಇಲ್ಲಿ ಆರ್ಗ್ಯಾನಿಕ್ಸ್ ಅಂತ ಆರ್ಗನೈಸ್ ಮಾಡ್ತಾರೆ. ನೋಡಿ ಎಂಟ್ರಿ ಹೋಗ್ತಿದ್ದಂಗೆ ಯಾವ ಥರ ಇರುತ್ತೆ ತೋರಿಸ್ತೀನಿ. ಹಿಂಗಿರುತ್ತೆ. ಸೊ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಕಂಪ್ಲೀಟ್ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ತರಕಾರಿ ಸಿಗುತ್ತೆ ಇಲ್ಲಿ. ತಿಂಡಿ ವ್ಯವಸ್ಥೆ ಇದೆ, ಬಟ್ ದುಡ್ಡು ಕೊಡಬೇಕು. ಬಟ್ ಡಿಫ್ರೆಂಟಾಗಿರುತ್ತೆ. ಮನೆ ಸವಿ ರುಚಿಯಿಂದ ಒಂದೇನೋ ಒಂದು ಅಂಗಡಿ ಮಾಡಿದ್ದಾರೆ. ಸೊ ನೋಡಿ ಇಲ್ಲೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ಈ ಥರ ಇರುತ್ತೆ ಪ್ಲೇಸ್ ಇದು. ಹಿಂಗೆ ಬೇಗ ಬಂದರೆ ನಮಗೆ ತರಕಾರಿ ಅದೆಲ್ಲ ಸಿಗುತ್ತೆ. ನೋಡಿ ಈ ಥರ ಇದೆ. ಅವತ್ತು ಬಂದಾಗ ಮಾವಿನ ಹಣ್ಣು ಇತ್ತು, ಇವತ್ತು ಹಲಸಿನ ಹಣ್ಣು ಇತ್ತು ಅವತ್ತು ಬಂದಾಗ. ನಿಂಬೆ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಒಳಗಡೆ ಕನಕಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಕಂಪ್ನಿ ಇವ್ರದ್ದು ಕೂಡ ಇಲ್ಲಿ. ಸರ್ ನಮಸ್ಕಾರ. ಯಾಕೆ ಯಾವುದೋ ಕನಕಪುರಕ್ಕೆ ಬರ್ತಿದ್ರು ಬರ್ಲಿಲ್ಲ. ಇವತ್ತೇನೇನು ಬಂದಿದ್ದೀರಾ? ಇವತ್ತು ಮಾವಿದೆ, ಮಾವು ಬೈಗನ್ಪಲ್ಲಿ, ಕೇಸರ್, ದಶೇರಿ, ಕುದಾಲತ್ ಅಂತ ಇದೆ. ಬನ್ನಿ, ಸೂಪರ್ ಆಗಿದೆ ಕುದಾಲತ್. ಎಲ್ಲರೂ ಟೇಸ್ಟ್ ಮಾಡಲೇಬೇಕು. ಹೊಸ ಇದದು 80 ರೂಪಾಯಿ kg ಇದೆ. ಕುದಾಲತ್ ಅಂದರೆ ಯಾವ ಊರಿಂದ ಅದು? ಏನು ಸ್ಪೆಷಾಲಿಟಿ ಸರ್? ಇದು ಒಂಥರ ಏನಂದ್ರೆ ಮಲ್ಗೋಬಾ ರಸ್ಪುರಿ ಎರಡರದ್ದು ಫೀಲಿಂಗ್ ಬರುತ್ತೆ ನಿಮ್ಗೆ ಅದರಲ್ಲಿ. ಹಣ್ಣಿಂದ ವೆರೈಟಿ ಅಲ್ಲ, ಉಪ್ಪಿನಕಾಯ್ದಲ್ಲ? ಉಪ್ಪಿನಕಾಯಿ ಅಲ್ಲ, ಹಣ್ಣು. ನಮ್ಮ ರಾಯಗಢದಲ್ಲಿ ಕನಕಪುರ ಆರ್ಗ್ಯಾನಿಕ್ಸ್ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಕುದಾಲತ್ಗೆ ಬಂದು ತಗೊಂಡು ಹೋಗ್ತಾರೆ. ಹೌದಾ? ಸೊ ಇನ್ನೂ ಮಾವಿನ ಏನೋ ಮೇಳದ ಘಮ ಇನ್ನೂ ನಿಂತಿಲ್ಲ ಅನ್ಕೊಂತೀನಿ. ನೋಡಿ ರಸ್ಪುರಿ, ಬಾದಾಮಿ, ಕುದಾಲತ್ ಅಂತ ಇದೆ. ಕೇಸರಿ, ಏನು ಬಂಗಾರಪಲ್ಲಿ, ಹಲಸಿನ ಹಣ್ಣು ಒಂದು ಮಿಸ್ಸಿಂಗ್. ಹಲಸಿನ ಹಣ್ಣು ಖಾಲಿ ಆಗೋಯ್ತಲ್ಲ? ಹಲಸಿನ ಹಣ್ಣು ಅಲ್ಲಿದೆ ಸರ್, ಆ ಕಡೆ ಇದ್ದಾರೆ. ನಮ್ಮ ಜಾಕ್ ರಾಜ್ ಅವರು ಇದ್ದಾರೆ ಆ ಕಡೆ. ಜಾಕ್ ರಾಜ್ ಅವರು. ಬನ್ನಿ, ವಾಸನೆ ಬರ್ತಾರೆ, ಹೋಗೋಣ. ಹಲಸಿನ ಹಣ್ಣು ಹೆಂಗಿರುತ್ತೆ ನೋಡ್ಕೊಂಡು ಬರೋಣ. ಹಲಸಿನ ಹಣ್ಣು ನಂಗೆ ತುಂಬ ಇಷ್ಟ. ಸೊ ನೋಡಿ ಇವ್ರದ್ದು ಔಟ್ಲೆಟ್ ಇದು, ಕನಕಪುರ ಆರ್ಗ್ಯಾನಿಕ್ಸ್ ಅವ್ರದ್ದು. ಬನ್ನಿ ಹೋಗೋಣ. ಓಕೆ, ಎಲ್ಲೋ ಹಲಸಿನ ಹಣ್ಣು ವಾಸನೆ ಬರ್ತಾ ಇದೆ. ಇಲ್ಲಿ ಬರ್ತಾ ಇದೆ. ಜಾಕ್ ಅಂದರು. ಹೆಸರೇನೋ ಕರೆಕ್ಟಾಗಿ ಕೇಳಿಸ್ತೀನಿ. ಹಲಸಿನ ಹಣ್ಣು. ಅಲ್ಲಿದೆ ಹಲಸಿನ ಹಣ್ಣು. ಮೈ ಫೇವ್ರೆಟ್ ಹಲಸಿನ ಹಣ್ಣು. ಹಲಸಿನ ಹಣ್ಣು ಫ್ಯಾನ್ಸ್ ಯಾರು ಇದ್ದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಹಲಸಿನ ಹಣ್ಣು ಹೆಚ್ತಿದ್ದಾರೆ. ತೋರಿಸ್ತೀನಿ. ಹಲಸಿನ ಹಣ್ಣು, ಕೆಂಪು ಹಲಸಿನ ಹಣ್ಣು. ಅಣ್ಣ ಯಾವ ಊರಿಂದ ಇದು? ಕನಕಪುರದ್ದಾ? ಹಾಂ, ನಿಮ್ಮನ್ನೇ ಕೇಳ್ತಾ ಇರೋದು. ದೊಡ್ಡಬಳ್ಳಾಪುರ ದೇವನಹಳ್ಳಿ. ಮಾಗಡಿ ಕಡೆದಿಲ್ವಾ? ಮಾಗಡಿ ಕಡೆದು. ಅದು ತುಂಬ ಕಷ್ಟಪಟ್ಟು ಮಾಡ್ತಿದ್ದಾರೆ. ಹಲಸಿನ ಹಣ್ಣು ಸಿಗುತ್ತೆ. ಇವರು ಪ್ಯಾಕ್ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಈ ಥರ ಪ್ಯಾಕ್ ಮಾಡ್ತಾರೆ. ಚೆನ್ನಾಗಿದೆ. ಹಲಸಿಂದು ಬೀಜನ ಮಾಡ್ತಾರೆ, ಸಿಪ್ಪೆನೂ ಮಾಡ್ತಾರೆ. ಅದ್ರ ಜೊತೆ ಬಟ್ಟೆಗಳು ಕೂಡ ಸಿಗುತ್ತೆ ಇಲ್ಲಿ. ಬಂದು ವಿಸಿಟ್ ಮಾಡ್ಬೋದು. ನೋಡಿ ಚೆನ್ನಾಗಿದೆ. ಇಷ್ಟೊಂದು ಹಲಸಿನ ಹಣ್ಣಿದೆ, ಚೆನ್ನಾಗಿದೆ. ಕೇಸರಿ ಕಲರ್ ಇದೆ ಹಲಸಿನ ಹಣ್ಣು, ಪಿಂಕ್ ಕಲರ್. ಈ ಥರ ಇರುತ್ತೆ. ನಿಮ್ಗೇನೇನು ಬೇಕು ತರಕಾರಿನ ಒಂದು ಬುಟ್ಟಿಲಿ ಇರುತ್ತಲ್ಲ, ಬುಟ್ಟಿಲಿ ತೊಗೊಂಡು ನೀವು ಅಲ್ಲಿ ಆರ್ಡರ್ ಮಾಡ್ಬೋದು. ಗೂಗಲ್ ಪೇ ಇದೆ, ಗೂಗಲ್ ಪೇ ವ್ಯವಸ್ಥೆ ಇದೆ, ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಇರುತ್ತೆ. ಅದ್ರ ಜೊತೆ ನಿಮಗೆ ಸೀರೆನೂ ಕೂಡ ಸಿಗುತ್ತೆ. ಇಫ್ ಯು ಆರ್ ಅ ಫ್ಯಾನ್ ಆಫ್ ಸೀರೆ ಬಂದು ನೋಡ್ಬೋದು. ಅದು ಬಿಟ್ಟರೆ
ಮಾಗಡೀಸ್ ಅಂತ ನಮ್ಮ ಊರಿಂದು ಗೊಜ್ಜು ಅದು ಇದು ಎಲ್ಲ ಸಿಗುತ್ತೆ. ಜಾಮ್ ಎಲ್ಲ ಮಾಡ್ತಾರೆ ಇವರು, ಆರ್ಗ್ಯಾನಿಕ್ ಸೋಪ್ ಎಲ್ಲ ಮಾಡ್ತಾರೆ. ಏನೇನೋ ಹಣ್ಣು ಹೊಸದಾಗಿ ಬಂದಿದೆ, ಬ್ಯೂಟಿಫುಲ್ ಆಗಿದೆ ಮಾತ್ರ. ಆರ್ಗ್ಯಾನಿಕ್ ಎಣ್ಣೆ ಗೊತ್ತಿಲ್ಲ, ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಎಲ್ಲ ಪ್ಲೇಸಸ್ಸು. ಸೊ ನೀವು ಬಂದು ವಿಸಿಟ್ ಮಾಡಿ. ಜೀವಭೂಮಿ ಸೇಫ್ ಫುಡ್ ಫಾರ್ ಆಲ್ ಅಂತ ತುಂಬ ಇದೆ, ತುಂಬ ಆರ್ಗ್ಯಾನಿಕ್ ಮಳಿಗೆಗಳಿದೆ ಇಲ್ಲಿ ನೋಡಿ. ಅದ್ರ ಜೊತೆ ಬೊಂಬೆಗಳಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಬಂದು ಒಂದ್ಸತಿ ವಿಸಿಟ್ ಮಾಡಿ, ಲೇಡೀಸ್ಗೆಲ್ಲ ಇಷ್ಟ ಆಗ್ಬೋದಿದೆ. ಚೆನ್ನಾಗಿದೆ ಬೊಂಬೆಗಳೆಲ್ಲ, ನಮ್ಮ ಚನ್ನಪಟ್ಟಣದ ಬೊಂಬೆ ಥರ ಇದೆ, ಅದೇ ಇರ್ಬೋದು. ಓಕೆ, ಸೊ ಇದಿಷ್ಟು ರಾಗಿ ಕಣಗೆ ಸಂಬಂಧಪಟ್ಟಂಥ ಒಂದು ಶಾರ್ಟ್ ವಿಡಿಯೋ. ಫುಲ್ ವಿಡಿಯೋ ಹಾಕಿದ್ರೆ ನೀವು ನೋಡಲ್ಲ, ಹೀಗಾಗಿ ಇಷ್ಟ ಶಾರ್ಟ್ ವಿಡಿಯೋ ಇಷ್ಟ ಆದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಬಾಯ್.